ಗ್ಯಾರಂಟಿಗಳನ್ನು ಕೂಡ ಎಲ್ಲರೂ ಮಹಿಳೆಯರಿಗೂ ತಲುಪುವಂತೆ ಮಾಡಿದಂತ ನಮ್ಮ ನೆಚ್ಚಿನ ಸಚಿವೆ, ರಾಜ್ಯದ ನಾಯಕಿ ಕೂಡ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪರಿಷತ್ನಲ್ಲಿ ಅವಹೇಳನಕಾರಿಯಾಗಿ ಮಾತನಾಡ್ತಾರೆ. ಸನಾತನ ಧರ್ಮ, ಸನಾತನ ಪಕ್ಷ, ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗ ಈ ಭ್ರಷ್ಟ ಬಿಜೆಪಿಗರು ಮಹಿಳೆಯರಿಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಹ ಒಂದು ಸಚಿವೆ ಈ ನಮ್ಮ ರಾಜ್ಯಕ್ಕೆ ಸಿಕ್ಕಿರೋ ನಮ್ಮೆಲ್ಲರ ಪುಣ್ಯ. ಅಂತ ಯಾವುದೇ ಒಂದು ಕೆಟ್ಟ ಒಂದು ಯಾವುದೇ ರೀತಿಯಾಗಿ ಭ್ರಷ್ಟವನ್ನು ಮಾಡಿದ ಒಂದು ಒಳ್ಳೆ ರೀತಿಯಲ್ಲಿ ಜನಸಾಮಾನ್ಯರಿಗೆ ಉಪಯೋಗಕ್ಕೆ ನೀಡುವಂತಹ ಸಚಿವೆಯ ವಿರುದ್ಧ ಈ ರೀತಿಯಾಗಿ ಅವಹೇಳನಕಾರಿ ಭಾಷಣ ಮಾಡಿದಂತ ಅವರಿಗೆ ಮಾತನಾಡ್ತದ ಸಿ.ಟಿ. ರವಿಯನ್ನು ಸಮರ್ಥಿಸ್ಕೊಳ್ತಿರಲ್ಲ ನೀವು? ನಿಮ್ಗೆ ನಾಚಿಕೆ ಇದೆಯಾ? ಸಿ.ಟಿ. ರವಿಯವರ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ? ಬಿಜೆಪಿಯಲ್ಲಿ ಅವರಿಗೆ ಹೆಣ್ಮಕ್ಳು ಅದನ್ನ ಬೆಂಬಲಿಸ್ತಾರಲ್ಲ, ಏನು ಹೇಳಬೇಕು? ಅದಕ್ಕೋಸ್ಕರ ನಾವಿವತ್ತು NSUI ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಬಿಜೆಪಿ ಅವರಿಗೆ ಒಂದು ಉಡುಗೊರೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಶಾಸಕ ಸಿ.ಟಿ. ರವಿ ಅವರಿಗೆ ಇದನ್ನು ನೀವು ನೀಡಬೇಕು. ಬಳೆಯನ್ನು ನೀಡ್ತಾ ಇದ್ದೇವೆ, ಜೊತೆಗೆ ಸೀರೆಯನ್ನು ನೀಡ್ತಾ ಇದ್ದೇವೆ. ಬಿಜೆಪಿ ಪಕ್ಷಕ್ಕೆ ರಾಜ್ಯಕ್ಕೆ ಕೆಟ್ಟ ಬಿಜೆಪಿ ಪಕ್ಷಕ್ಕೆ ಮರ್ಯಾದೆ ಕೆಟ್ಟ ಬಿಜೆಪಿ ಪಕ್ಷಕ್ಕೆ ಭಗವದ್ಗೀತೆಯನ್ನ ಜೊತೆಗೆ ಮಹಾಭಾರತದ ಪುಸ್ತಕವನ್ನು ಕೂಡ ನಾವು ಈ ಬಿಜೆಪಿ ಅವರಿಗೆ ಕೊರಿಯರ್ ಮಾಡ್ತೇವೆ. ಯಾಕಂದ್ರೆ ಪ್ರತಿಭಟನೆ ಸಂದರ್ಭದಲ್ಲಿ ತರುವುದು ಸರಿಯಲ್ಲ ಅಂತ ಹೇಳಿ ನಾವು ತಂಡ ತಗೊಂಡು ಬಂದಿಲ್ಲ. ಆದರೆ ಸಿ.ಟಿ. ರವಿಯವರ ಮನೆಗೆ ಜೊತೆಗೆ ಬಿಜೆಪಿ ಕಚೇರಿಗೆ ಅದನ್ನ ಕೊರಿಯರ್ ಮಾಡ್ತೇವೆ. ಯಾಕಂದ್ರೆ ಕೇವಲ ನೀವು ನಿಮ್ಮ ಸನಾತನ ಧರ್ಮ ಪಕ್ಷ ಅಂತ ಹೇಳಿದ್ರೆ ನಡೆಯುವುದಿಲ್ಲ, ಅದನ್ನ ಪಾಲಿಸಬೇಕು. ನಿಮ್ಮ ರಾಷ್ಟ್ರದಲ್ಲಿ ನಿಮ್ಮ ನಾಯಕರು ಕೂಡ ನಿಮಗೆ ಜೀವನ ಹಾಕಬೇಕು. ಯಾಕಂತ ಹೇಳಿದ್ರೆ ಒಂದು ಮಹಿಳೆಗೆ ಗೌರವ ಕೊಡದ ರೀತಿಯಲ್ಲಿ ನಡ್ಕೊಂಡಿದ್ದೀರಾ, ಅದಕ್ಕೆ ನಿಮ್ಮ ನಾಯಕರು ಸಮರ್ಥನೆ ಮಾಡ್ಕೊಳ್ತೀರಲ್ಲ, ನಿಮ್ಗೆ ನಾಚಿಕೆ ಇದೆ ಬಿಜೆಪಿ ಅವರೇ. ಈ ಸೀರೆಯನ್ನ ಹಾಗೂ ಈ ಬಳೆಯನ್ನ ದಯವಿಟ್ಟು ಸಿ.ಟಿ. ರವಿಗೆ ತಾವು ನೀಡಬೇಕು. ಇದನ್ನ ಹುಡ್ಕೊಂಡು ಸಿ.ಟಿ. ರವಿ ನಾಳೆಯಿಂದ ಸದನಕ್ಕೆ ಹೋಗ್ಲಿ. ನಾವೀಗ ಬಿಜೆಪಿ ಕಚೇರಿಗೆ ಮುತ್ತಿಗೆಯನ್ನ ಹಾಕ್ತಾ ಇದ್ದೇವೆ. NSUI ವತಿಯಿಂದ ಆ ಮುತ್ತಿಗೆಯನ್ನ ಹಾಕ್ತಾ ಇದ್ದೇವೆ. ಇಂಥ ಒಂದು ಅವಹೇಳನಕಾರಿ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ನಾವೆಲ್ಲ ಖಂಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇದು ಏನು ಸದನದೊಳಗಡೆ ಇಂಥ ಮಾತನ್ನು ಹೇಳೋದು ಖಂಡನೀಯ. ಯಾಕಂತ ಹೇಳಿದ್ರೆ ಅಂತ ಒಬ್ಬ ವ್ಯಕ್ತಿ ಆ ಮನುಷ್ಯನಿಗೆ ಒಂದು ಸಲ ಮಿನಿಸ್ಟರ್ ಕೊಟ್ಟಿದ್ರು, ಆಮೇಲೆ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ರು. ಅಂತ ಎಲ್ಲ ಸ್ಥಾನದಲ್ಲಿ ಕಿತ್ತು ಬಿಸಾಕಿ ಇವತ್ತು ತಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ MLC ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲೂ ನಾಲಾಯಕ ಅಂತಾನೆ ಹೇಳ್ಬೋದು ಆ ವ್ಯಕ್ತಿಗೆ. ಯಾಕಂತ ಹೇಳಿದ್ರೆ ಇವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಹೋದ್ರು, ಅಲ್ಲೆಲ್ಲ ಕೆಲಸ ಮಾಡೋಕ್ಕಾಗದೆ ಅಲ್ಲಿಂದ ಕಿತ್ತು ಬಿಸಾಕಿದ್ದಾರೆ. ಅಂಥವ್ರನ್ನ ತಂದು ಈಗ ನಮ್ಮ ರಾಜ್ಯದಲ್ಲಿ ಒಂದು MLC ಮಾಡಿ ಈ ಮನುಷ್ಯ ಒಂದು ಮಹಿಳೆಗೆ ಒಂದು ಗೌರವ ಕೊಡಕ್ಕೆ ಬರಲ್ಲ. ಇವ್ರು ಹೇಳ್ತಾರೆ ಬಿಜೆಪಿ ಅವರು, ನಾವು ಯಾವಾಗಲೂ ಮಹಿಳೆಯರ ಪರ ಮಾತಾಡ್ತೀವಿ ಅಂತ, ಭಾರತ್ ಮಾತಾ ಕಿ ಜೈ ಅಂತಾರೆ. ಇವತ್ತು ಇವ್ರು ಏನ್ ಮಾಡ್ತಾ ಇದ್ದಾರೆ, ಒಂದು ಮಹಿಳೆಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡೋಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಬಿಜೆಪಿ ಅವರಿಗೆ ಇವರು ಮಾಡುವಂತ ಕೆಲಸದಲ್ಲಿ ಏನಿದೆ? ಬರೀ ಸುಳ್ಳಂತ ಹೇಳ್ತಾ ನಿನ್ನೆ ನೋಡಿದೆ ಬಿಜೆಪಿ ಅವರು ಹೇಳಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ತಪ್ಪುಗಳನ್ನು ನಾವು ಕಾಂಗ್ರೆಸ್ನವರು ಮಾಡ್ತಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಅವ್ರು ಹೇಳಿರುವಂತ ಮಾತುಗಳು 100ಕ್ಕೆ 100 ಸತ್ಯ. ಅವ್ರು ಹೇಳಿದ್ದೆ ಯಾವತ್ತಿಗೂ ಅದು ತಪ್ಪೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೂ ಮೊನ್ನೆ ತಾನೇ ನಮ್ಮ ಕೇಂದ್ರ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರು ಕೂಡ ನಮ್ಮ ಅಂಬೇಡ್ಕರ್ ಬಗ್ಗೆ ಒಂದು ಅವಹೇಳನಕಾರಿ ಮಾತುಗಳನ್ನು ಹೇಳಿದ್ದಾರೆ. ಇದನ್ನು ಸಹ ನಾವು NSUI ಖಂಡಿಸುತ್ತೇವೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ NSUI ಏನು ಪ್ರೊಟೆಸ್ಟ್ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸಿ.ಟಿ. ರವಿ ಅವರಿಗೆ ನಾವು ಸೀರೆ ಮತ್ತು ಬಳೆಯನ್ನು ಕೊಡುವ ಮುಖಾಂತರ ನಾವು ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ. ನಮ್ಮೊಂದಿಗೆ ಇವಾಗ ಅವರನ್ನು ಇದು ನಮ್ಮ MLC ಪೋಸ್ಟ್ ಇಂದ ಕಿತ್ತು ಬಿಸಾಕಿ ಫಸ್ಟ್ ನಮ್ಮ ಇವರು ಸರ್ಕಾರದಿಂದ ಏನಾಗುತ್ತೆ, ಸರ್ಕಾರ ಬೇಕಂದ್ರೆ ಆದಷ್ಟು ಬೇಗ ಇದರ ವಿರುದ್ಧ ಆಕ್ಷನ್ ತೆಗೆದುಕೊಂಡು ಇವರನ್ನು ಕಿತ್ತು ಬಿಸಾಕಬೇಕಂತ ಹೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಹಾಗೂ ಇದನ್ನು ಅವರಿಗೂ ಒಂದು ಜೊತೆ ಪಾರ್ಸಲ್ ಅನ್ನು ಮಾಡುವ ಮುಖಾಂತರ ನಮ್ಮ NSUI
ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಇವಾಗ ನಮ್ಮೊಂದಿಗೆ ನಮ್ಮ ನೆಚ್ಚಿನ ನಾಯಕರು ಐವನ್ ಡಿಸೋಜರ್ ಅವರು ಸೇರಿಕೊಳ್ಳಲಿದ್ದಾರೆ. ಧಿಕ್ಕಾರ ಧಿಕ್ಕಾರ, ನಾಚಿಗೆಟ್ಟ ಸಿಟಿ ರವಿಗೆ ಹೇಳಿ ಧಿಕ್ಕಾರ, ರಾಜ್ಯ ಮಾನವರನ್ನು ಬಿಟ್ಟರೆ ಧಿಕ್ಕಾರ, ಧಿಕ್ಕಾರ 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 ಕೂಡ ಹೇಳಿದ್ದಾರೆ. ಇದು ಉತ್ತಮವಾಗಿ ಹೇಳಿದಲ್ಲ, ಇವಾಗೇನು ತಪ್ಪಿಸ್ಕೊಳ್ತಾ ಇದ್ದಾರೆ, ನಾನೇನು ಹೇಳಿಲ್ಲ ಅಂತ ಹೇಳಿ ಇಲ್ಲ ಹೇಳ್ತಾರೆ. ಈ ಸಿಟಿ ರವಿಯ ನಾಲಿಗೆಯಿಂದ ಎಷ್ಟೊಂದು ಜನ ಮಹಿಳೆಯರಿಗೆ ಇವತ್ತು ಒಂದು ಅವಹೇಳನಕಾರಿಯಾದಂತಹ ವಿಷಯ. ಇದನ್ನ ಶಾಸಕ ಸರ್ ಅವರನ್ನು ತಕ್ಷಣವೇ ವಜಾ ಮಾಡಬೇಕು. ಬಂಧುಗಳೇ, ಇವತ್ತು ಬಿಜೆಪಿಯವರು ಕಾಂಗ್ರೆಸ್ ಕಚೇರಿಯನ್ನು ಮುತ್ತಿಗೆ ಹಾಕಲಿಕ್ಕೆ ನಿನ್ನೆ ಬಂದಿದ್ರು. ಆದರೆ ಇವತ್ತು ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಗುಂಡಾಗಿರಿ, ಮಹಿಳೆಯರನ್ನು ಅವಮಾನಿಸುವುದು, ದೇಶದಲ್ಲಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ ಯಾರು ಸಂವಿಧಾನವನ್ನು ತಂದುಕೊಟ್ಟರು, ಯಾರು ಈ ದೇಶದ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಿದರು, ಯಾರು ಈ ದೇಶವನ್ನು ಗೌರವಯುತವಾಗಿ ನೋಡುವಂತೆ ಮಾಡಿದರು, ಯಾರು ಈ ದೇಶದ ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಡುವಂಥ ಸಂವಿಧಾನ ಕೊಟ್ಟರು, ಅಂಥವರಿಗೇ ಇವತ್ತು ದೇಶದಲ್ಲಿ ಅವಮಾನ ಮಾಡ್ತಕ್ಕಂಥ ಕೆಲಸ ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾನವರು ಮಾಡಿದರು. ಅಂದರೆ ಒಬ್ಬ ಕೇಂದ್ರದ ಗೃಹ ಮಂತ್ರಿಯಾಗಿ ಲೋಕಸಭೆಯಲ್ಲಿ ಅಂಬೇಡ್ಕರ್ 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 ಅಂತ ಯಾಕೆ ಹೇಳ್ತೀನಿ? ಅದರ ಬದಿಗೆ ದೇವರು ಮಾಡಿ ಅಂತ ಹೇಳಿದರೆ ನಿಮಗೆ ಮುಕ್ತಿ ಸಿಗ್ತದೆ ಅಂತೇಳೋ ಮಾತನ್ನು ಹೇಳುವುದಾಗಿದ್ದರೆ, ಕಾಂಗ್ರೆಸ್ನವರಿಗೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ದೇವರಿಗೆ ಸಮಾನವಾಗಿರ್ತಕ್ಕಂಥ ವ್ಯಕ್ತಿತ್ವ, ಇವತ್ತು ದೇವರಿಗೆ ಸಮಾನವಾಗಿರ್ತಕ್ಕಂಥ ವ್ಯಕ್ತಿತ್ವ ಇದ್ದಿದ್ರೆ ಇಡೀ ದೇಶದಲ್ಲಿ 145 ಕೋಟಿ ಜನರಿಗೆ ಇವತ್ತು ರಕ್ಷಣೆ ಮತ್ತು ಸಮಾಜದಲ್ಲಿ ಗೌರವ ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ. ಆ ಸಂವಿಧಾನಕ್ಕೆ ಯಾವಾಗ ಇವರು ಇನ್ಸಲ್ಟ್ ಮಾಡ್ತಾರೆ, ಯಾವಾಗ ಅವಮಾನ ಮಾಡ್ತಾರೆ, ಅಂಥವರ ವಿರುದ್ಧ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ನಲ್ಲಿ ನಾನು ಶಾಸಕನಾಗಿದ್ದೆ. ಆ ವಿಧಾನ ಪರಿಷತ್ತಿನ ಎದುರಿನಲ್ಲಿ ಒಬ್ಬ ಸಿಟಿ ರವಿ, ಲೂಟಿ ರವಿ, ಕೋಟಿ ರವಿ ಇವತ್ತು ದೇಶವನ್ನು ಇವತ್ತು ನಾನಾ ಮರ್ಯಾದೆ ಏನೂ ಇಲ್ಲದೆ ನಾವು ಮಹಿಳೆಯರಿಗೆ ರಕ್ಷಣೆ ಮಾಡ್ತೇವೆ, ಅಮ್ಮನಿಗೆ ರಕ್ಷಣೆ ಮಾಡ್ತೇವೆ, ಭಾರತ್ ಮಾತಾ ಕಿ ಜೈ ಅಂತ ಹೇಳುವಂಥ ಈ ನಮ್ಮ ಕೋಟಿ ರವಿ ವಿಧಾನ ಪರಿಷತ್ತಲ್ಲಿ ಈ ರಾಜ್ಯದ ಮಂತ್ರಿಯಾಗಿ 2 ಬಾರಿ ಚುನಾಯಿತರಾಗಿ ಬಂದು ಮಂತ್ರಿಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೇಳಿದಂಥ ಮಾತುಗಳು ಬಹುಶಃ ಇವೊಂದು ಪ್ರಜಾಪ್ರಭುತ್ವಕ್ಕೆ ಅವಹೇಳನೆ ಮಾಡಿರ್ತಕ್ಕಂಥದ್ದು, ನಾಚಿಕೆ ತರುವಂಥದ್ದು, ಈ ಸಮಾಜಕ್ಕೆ ಅಗೌರವ ತರುವಂಥದ್ದು, ಈ ಸಮಾಜವನ್ನು ಯಾವ ದಿಕ್ಕಿನಲ್ಲಿ ಕೊಂಡೋಗ್ತಾರೆ ಅಂತ ಹೇಳುವುದನ್ನು ಬಿಜೆಪಿಯವರು ಇವತ್ತು ಉತ್ತರ ಕೊಡಬೇಕಾಗುತ್ತೆ. ಬಿಜೆಪಿಯವರು ಮೊದಲು ಹೇಳಿದರು, ನಾನು ಹೇಳಲೇ ಇಲ್ಲ, ನೀವು ಬೇರೆ ಅರ್ಥ ಮಾಡಿದ್ದೀರಿ ಅಂತ ಹೇಳಿದರು. ಇವತ್ತು ಮೀಡಿಯಾದಲ್ಲಿ ಎಳೆಯಾಗಿ ಅವರು ಹೇಳಿದಂಥ ಮಾತುಗಳು ಕೇಳಿದಾಗ ಬಿಜೆಪಿಯವರು ಉತ್ತರ ಏನು ಅಂತ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಪೊಲೀಸರು ಅವರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡ್ರೆ, ಈ ದೇಶದಲ್ಲಿ ಕಾನೂನು ಇಲ್ಲ, ಈ ರಾಜ್ಯದಲ್ಲಿ ಸರ್ಕಾರ ಇಲ್ಲ, ಇದು ಪೊಲೀಸ್ ರಾಜ್ಯ ಇದೆ, ಗುಂಡಾ ರಾಜ್ಯ ಇದೆ, ಎಮರ್ಜೆನ್ಸಿ ಇದೆ ಅಂತೇಳುವ ಮಾತನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಬಿಜೆಪಿಯ ಮಾತನ್ನ ನಾವು ಖಂಡಿಸ್ತೇವೆ. ಏನು ಸಿಟಿ ರವಿ ಅವರು ಈ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಖಂಡಿಸ್ತಾ ಇದ್ದೇವೆ. ಸಿಟಿ ರವಿ ಅವರು ಈ ಸಮಾಜದಲ್ಲಿ ಬದುಕಲಿಕ್ಕೆ, ಈ ಸಮಾಜದಲ್ಲಿ ಯಾವುದೇ ಸಂವಿಧಾನಬದ್ಧವಾದ ಹುದ್ದೆಯನ್ನ ಹಿಡಿದುಕೊಳ್ಳಲಿಕ್ಕೆ ಒಬ್ಬ ನಾಲಾಯಕು ಅಂತ ಹೇಳುವುದನ್ನ ಇವತ್ತು ಸಿಟಿ ರವಿ ಅವರು ಏನಾದರೂ ವಿಧಾನ ಪರಿಷತ್ ಶಾಸಕರಾಗಿದ್ದಿದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆ ಅಂತ ಹೇಳುವುದನ್ನ ಅವರು ಮರೆಯಲಿಕ್ಕೆ ಕೂಡುದು. ಇವತ್ತು ಕೇಂದ್ರದಲ್ಲಿ ಅಮಿತ್ ಶಾನವರು ಗುಡ್ಡಾಗಿರಿ ಮಾಡಿ ಒಬ್ಬ ರೌಡಿ ಶೀಟರ್ ಆಗಿ ಗಡಿಪಾರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತೊಮ್ಮೆ ಪಾರ್ಲಿಮೆಂಟ್ನಲ್ಲಿ ಇವತ್ತು ಗೃಹ ಸಚಿವರಾಗಿದ್ದಿದ್ರೆ ನಾವು ಎಲ್ಲಿಯಾದ್ರೂ ಹೇಳ್ಬೋದು, ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಆ ಸ್ಥಾನಕ್ಕೆ ಕೊಂಡೋಗ್ಲಿಕ್ಕೆ ಮಾಡಿದಂಥದ್ದು ಅಂತ ಹೇಳೋದನ್ನ ನಾವು ಹೇಳಬೇಕಾಗತ್ತೆ. ಒಬ್ಬ ಗಡಿಪಾರಾದಂಥವ್ರು, ಗೂಂಡಾ ಕಾಯ್ದೆ ಅಡಿಯಲ್ಲಿದ್ದಂಥವ್ರು ಮತ್ತೊಮ್ಮೆ ಚುನಾವಣೆಗೆ ನಿಂತು ಲೋಕಸಭೆ ಹೋಗಿ
ಅವರು ಏನಾದರೂ ಇವತ್ತು ಗೃಹ ಸಚಿವರು ಆಗಿದ್ದಿದ್ರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಕಾರಣ ಹೌದಾ ಅಲ್ವಾ ಅಂತ ಹೇಳುವುದನ್ನು ಇವತ್ತು ಬಿಜೆಪಿ ಅವರು ಹೇಳಬೇಕಾಗತ್ತೆ. ಈ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಕಾಂಗ್ರೆಸ್ನವರು ಕೇಂದ್ರದಲ್ಲಿ ಹೋರಾಟ ಮಾಡಿದರೆ ರಾಹುಲ್ ಗಾಂಧಿ ಅವರಿಗೆ ಬೇಡವಾದ ಮಾತುಗಳನ್ನು ಹೇಳ್ತಾರೆ, ರಾಹುಲ್ ಗಾಂಧಿ ಅವರಿಗೆ ಹೀಯಾಳಿಸ್ತಾರೆ, ರಾಹುಲ್ ಗಾಂಧಿ ಅವರಿಗೆ ಇವತ್ತು ಮಾನಸಿಕ ಹಿಂಸೆ ಕೊಡ್ತಕ್ಕಂಥದ್ದು, ಅವರ ವಿರುದ್ಧ ಕೇಸು ದಾಖಲು ಮಾಡಿರ್ತಕ್ಕಂಥದ್ದು. ಯಾವ ಕಾರಣಕ್ಕಾಗಿ? ತಾವು ಅಧಿಕಾರ ಇದೆ ಅಂತ ಅಧಿಕಾರವನ್ನು ದುರುಪಯೋಗ ಮಾಡ್ತಾ ಇದ್ದೀರಿ. NSY ಅವರು ಇವತ್ತು ಬಹಳ ಒಳ್ಳೆಯದಾಗಿ ಒಂದು ಸೀರೆ ತಂದಿದ್ದಾರೆ ಮತ್ತು ಬಳೆ ತಂದಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, NSY ಪರವಾಗಿ CT ರವಿ ಅವರಿಗೂ ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕಂದಿರಿದ್ದಾರೆ, ತಾಯಂದಿರಿದ್ದಾರೆ, ಹೆಂಡತಿ ಇದ್ದಾರೆ, ಸಂಸಾರ ಇದೆ. ಅವರು ಈ ರೀತಿ ಮಾತುಗಳನ್ನು ಆಡುವ ವ್ಯಕ್ತಿಗೆ ಸರಿಯಾದ ಉತ್ತರ ಕೊಡಲು NSY ಇವತ್ತು ಮುಂದಾಗಿದೆ. NSY ಅವರನ್ನ ನಾನು ಅಭಿನಂದಿಸ್ತೇನೆ. ನೀವು ಈ ದೇಶದ ಮುಂದೆ ಚುಕ್ಕಾಣಿ ಹಿಡಿಯತಕ್ಕಂಥವ್ರು, ಈ ದೇಶಕ್ಕೆ ನಾಯಕತ್ವವನ್ನು ಕೊಡ್ತಕ್ಕಂಥ NSY ಅವರು ಏನು ಈ ಕ್ರಮ ತೆಗೆದುಕೊಂಡಿದ್ದಾರೆ ಮಾಡುತ್ತಾ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಭಾಗಿಗಳಾಗಿದ್ದೇವೆ, ನೊಂದಿದ್ದೇವೆ, ನಾಚಿಕೆ ಆಗ್ತಾ ಇದೆ. ನಾನು ಮತ್ತೆ ಒತ್ತಾಯ ಮಾಡ್ತೇನೆ, CT ರವಿ ಅವರು BJP ಪಕ್ಷದವರಿಗೆ ಏನಾದರೂ ಮಹಿಳೆಯರ ಬಗ್ಗೆ ಗೌರವ ಇದ್ದರೆ ಕೂಡಲೇ CT ರವಿಯನ್ನು BJP ಪಕ್ಷದಿಂದ ಉಚ್ಚಾಟನೆ ಮಾಡಿ ಮತ್ತು ಅವರ ಆಡಿದ ಮಾತುಗಳಿಗಾಗಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ರಕ್ಷಣೆ ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ, ಜನರ ರಕ್ಷಣೆ ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ ಅಂತೇಳೋ ಮಾತನ್ನು ಹೇಳಿ ಇವತ್ತು ನಾಚಿಕೆ ಪಡ್ತಕ್ಕಂಥದ್ದು, ಸಮಾಜದ ಪ್ರಜಾಪ್ರಭುತ್ವ ವಿರೋಧವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದಂಥ ಬಿಜೆಪಿಗೆ ನಮ್ಮ ಧಿಕ್ಕಾರ ಇರಲಿ. ಬಿಜೆಪಿ ನಾಯಕರಿಗೆ ನಮ್ಮ ಧಿಕ್ಕಾರ. ಎಸ್ Mobil.